ಬನ್ನಿ ಅಯ್ಯಪ್ಪ ಸ್ವಾಮಿಯ ಇತಿಹಾಸವನ್ನ ತಿಳಿದುಕೊಳ್ಳೋಣ. ಒಮ್ಮೆ ಮಹಿಷಿ ಎಂಬ ರಾಕ್ಷಸಿ ಇದ್ದಳು. ಅವಳಿಗೆ ಒಂದು ವರವಾಗಿತ್ತು. ಶಿವ ಮತ್ತು ವಿಷ್ಣುಗಳಿಂದ ಹುಟ್ಟಿದ ಮಗುವನ್ನ ಹೊರತುಪಡಿಸಿ ಬೇರೆ ಯಾರೂ ಅವಳನ್ನು ಕೊಳ್ಳಲು ಸಾಧ್ಯವಿಲ್ಲವೆಂದು, ಇಂತಹ ಒಂದು ಜೀವಿ ಎಂದಿಗೂ ಹುಟ್ಟುವುದಿಲ್ಲವೆಂದು ಅವಳು ನಂಬಿದ್ದಳು. ಆದರೆ ಲೋಕವನ್ನ ರಕ್ಷಿಸಲು ವಿಷ್ಣುದೇವರು ಸಮುದ್ರ ಮಂಥನದ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದ ಮೋಹಿನಿಯ ರೂಪವನ್ನ ಮತ್ತೆ ಧರಿಸಿದರು. ಆ ಮೋಹಿನಿ ಮತ್ತು ಶಿವನ ಸಂಯೋಗದಿಂದ ಒಂದು ದೈವಿಕ ಶಿಶುವಿನ ಜನ್ಮ ತಾಳಿತು. ಆ ಶಿಶುವನ್ನು ಕೇರಳದ ಪಂಬಾ ನದಿಯ ತೀರದಲ್ಲಿ ಬಿಟ್ಟು ಹೋದರು. ಸಂತಾನಹೀನನಾಗಿದ್ದ ಪಂಡಳಂ ರಾಜ ಆ ಮಗುವನ್ನ ಕಂಡು ಅದರ ಕುತ್ತಿಗೆಯಲ್ಲಿದ್ದ ಬಂಗಾರದ ಗಂಟೆಯ ಪ್ರಕಾಶವನ್ನ ನೋಡಿ ಮರುಗಿದನು. ಅವನಿಗೆ ಮಣಿಕಂದ ಎಂದು ಹೆಸರಿಟ್ಟನು. ತನ್ನ ಮಗನಂತೆ ಸಾಕಿದನು. ಮಣಿಕಂದ ಬುದ್ಧಿವಂತ, ಧೈರ್ಯಶಾಲಿ ಮತ್ತು ಸತ್ಯನಿಷ್ಠನಾಗಿ ಬೆಳೆದನು.